ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಸೊ ಇವತ್ತು ನಮ್ಮ ನಾರ್ಮಲ್ ವೀಣಾ ಶ್ರೀಧರ್ಸ್ ಕಿಚನಲ್ಲಿ ಇದ್ದೀವಿ. ಇವತ್ತು ನಾನೊಂದು ಲಂಚ್ ಕಾಂಬೋ ಮಾಡ್ತಾ ಇದ್ದೀನಿ. ಈ ಲಂಚ್ ಕಾಂಬೋ ಯಾಕೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೀವು ತಮ್ಮನೇಲಲ್ಲೇ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನಾವೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಶಿವತಾಂಡವ ಎಲ್ಲ ಕಲಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನನ್ನ ಸುಮಾರು ವಿಡಿಯೋನಲ್ಲಿ ನೋಡಿದ್ದೀರಾ ನೀವು. ನಾವೇನು ಮಾಡ್ತೀವಿ ಅಂದರೆ ಅದು 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಒಂಥರ ಪಾಟ್ಲಕ್ ಥರ ಮಾಡ್ತೀವಿ, ಒಂದು ಹ್ಯಾಪಿ ಮೂಮೆಂಟ್ಸ್. ಸೊ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಅಡುಗೆಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ, ಹಾಗೆ ತಿಂತಾ ಇರ್ತೀವಿ. ನಾರ್ತ್ ಕರ್ನಾಟಕ ಅವರು ಜೋಳದ ರೊಟ್ಟಿ, ಆಮೇಲೆ ಕೇರಳದವರು ಇದು ಪುಟ್ಟು, ಅದೆಲ್ಲನೂ ಮಾಡ್ಕೊಂಡು ಬರ್ತಾರೆ. ಸೊ ಹಾಗೆ ನಾನಿವತ್ತು ನಮ್ಮ ಮನೆಯಿಂದ ಅದು ಮಜ್ಜಿಗೆ ಹುಳಿ, ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ, ಆಮೇಲೆ ಇದು ಗೋರಿಕಾಯ್ದು ಕೂಟು ಪೊರಿಯಲ್ ಅಂದರೆ ಇದು ನಮ್ಮ ಅತ್ತೆ ಮನೇಲಿ ಮಾಡ್ತಾರೆ. ಅಂದರೆ ಕೂಟೆನೇ, ಬಟ್ ಗಟ್ಟಿಯಾಗಿ ಮಾಡೋದು. ಅದು ತಿಳಿ ಸಾರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೂ ಆಗುತ್ತೆ, ಅನ್ನ ಕಲಿಸ್ಕೊಂಡು ಹೋಗ್ಲಿಕ್ಕೂ ಆಗುತ್ತೆ, ಚಪಾತಿ ಯಾವುದಕ್ಕೆ ಬೇಕಾದರೂ ಆಗುತ್ತೆ. ಅದು ಒಂದು ಫ್ರೆಶ್ ಆಗಿ ಸಾರಿನ ಪುಡಿ ಮಾಡಿಕೊಂಡು, ತಿಳಿ ಸಾರಿನ ಪುಡಿ ಮಾಡಿಕೊಂಡು ಟೊಮ್ಯಾಟೊ ಬೇಳೆ ಹಾಕಿ ಒಂದು ಫ್ಯಾಂಟಾಸ್ಟಿಕ್ ತಿಳಿ ಸಾರು. ನಾನು ಆಲ್ರೆಡಿ ನನ್ನ ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇವತ್ತು 15 ಜನದ ಅಡುಗೆ ಅಲ್ವಾ, ಸೊ ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ ಹೇಗೆ ಎಷ್ಟೆಷ್ಟು ಹಾಕಿ ಐಡಿಯಾ ಬಂದು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇವತ್ತು ಇಷ್ಟು ಐಟಮ್ಮು. ಹಾಗೆ ಮಾರ್ನಿಂಗ್ ಡ್ರಿಂಕ್ ಒಂದು ಇದು ಶುಂಠಿದು ಇಂಜಿ ಸೊರಸು ಅಂತ ಅಂದ್ಬಿಟ್ಟು, ಅಂದರೆ ಶುಂಠಿದು ಜ್ಯೂಸ್ ಇದ್ರದ್ದು ಒಂದು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದು ನನ್ನ ಈ ಒಂದೇ ವಿಡಿಯೋನಲ್ಲಿ ನೋಡ್ಬೋದು. ಮಜ್ಜಿಗೆ ಹುಳಿ, ತಿಳಿ ಸಾರು, ಮತ್ತು ಇದ್ರದ್ದು ಕೂಟು ಪೊರಿಯಲ್, ಮತ್ತು ಮಾರ್ನಿಂಗ್ ಒಂದು ಡ್ರಿಂಕ್. ಇದ್ರ ಜೊತೆ ನೀವು ಒಂದು ಅನ್ನ, ಚಪಾತಿನೋ, ಇಲ್ಲ ಅದ್ರ ಮುದ್ದೆನೋ, ಇಲ್ಲ ರಾಜ್ಮುಡಿ ರೈಸ್, ಏನು ಬೇಕಾದರೂ ಮಾಡ್ಕೊಳ್ಬೋದು. ಒಂದು ಕಂಪ್ಲೀಟ್ ಲಂಚ್ ಕಾಂಬೋ ಆಗುತ್ತೆ ಇವತ್ತು. ಹೆಂಗಸ್ರುಗಳಿಗೆಲ್ಲ ಒಂದು ಬ್ರೀತಿಂಗ್ ಸ್ಪೇಸ್ ಬರಬೇಕು. ಒಂದು ಏಜ್ ಆದಮೇಲೆ, ಮಕ್ಕಳೆಲ್ಲ ಒಂದು ಸ್ವಲ್ಪ ದೊಡ್ಡವರಾದಮೇಲೆ, ಮದುವೆ ಆದಮೇಲೆ ಎಲ್ಲ ಬ್ರೀತಿಂಗ್ ಸ್ಪೇಸ್ ಬೇಕು. ಬ್ರೀತಿಂಗ್ ಸ್ಪೇಸ್ ಅಂತಂದರೆ ಒಂದು ಔಟ್ಲೆಟ್, ಒಂಥರ ಹೊಸ ವಾತಾವರಣ, ಆ ಥರ ಬೇಕು. ಇಷ್ಟು ವರ್ಷವೂ ಮಕ್ಕಳ ಹಿಂದೆ ಓಡಾಡಿ, ಅವ್ರ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಅವ್ರ ಮದುವೆ ಮುಂಜಿ ಈ ಥರ ಎಲ್ಲ ನೋಡ್ಕೊಂಡು ಮಾಡಿರೋರಿಗೆ ಒಂದು ಬ್ರೇಕ್ ಬೇಕು. ಆವಾಗ ಒಂದು ಸ್ವಲ್ಪ ಈ ಥರ ಫ್ರೆಂಡ್ಸು ಹೆಲ್ತಿ ವೇನಲ್ಲಿ ಲೈಫ್ ಲೀಡ್ ಮಾಡೋ ಥರ ಶ್ಲೋಕಗಳು ಕಲಿಯೋದು, ಇಲ್ಲ ಆಟ ಆಡೋದು, ಇಲ್ಲ ಏನಾದರೂ ಹಾಬೀಸ್ ಹೊಸದಾಗಿ ಬೆಳೆಸ್ಕೊಳ್ಳೋದು, ಇದೆಲ್ಲ ಒಳ್ಳೆಯದು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಬಟ್ ಇದೆಲ್ಲ ಮಾತುಗಳು ನಂದು ಕುಕ್ಕಿಂಗ್ ವಿಡಿಯೋನಲ್ಲಿ ಬೇಡ ಅನಿಸುತ್ತೆ, ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋನಲ್ಲಿ ಹೇಳ್ತೀನಿ. ಬಟ್ ಆದ್ರೂ ಲೇಡೀಸ್ಗೆ ಒಂದು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಬೇಕು, ಯಾಕೆಂದರೆ ಜೀವನದಲ್ಲಿ ಉತ್ಸಾಹ ಮೂಡಿಸ್ಕೊಳ್ಳೋಕ್ಕೆ. ಇವಾಗ 15 ಜನದ ಅಡುಗೆಗೆ ನಾನು ಇಂಜಿ ಸೊರಸ ಮಾಡ್ತಾಯಿದ್ದೀನಿ. ಅಂದರೆ ಇಂಜಿದು ಅಂದರೆ ಶುಂಠಿದು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಶುಂಠಿನ ಥರ ಇದ್ದಿದ್ದು ಸಿಪ್ಪೆ ತೆಗೆದು ಕ್ಲೀನಾಗಿ ಇಟ್ಕೊಂಡಿದ್ದೆ, ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇದು 1.25 kg ಬೂದ್ಗುಂಬಳಕಾಯಿ ಬಲ್ತಿರೋದು ಚೆನ್ನಾಗಿ ತೊಗೊಳ್ಬೇಕು, ಇಲ್ಲದೆ ಹೋದರೆ ಸೌತೆಕಾಯಿ ಥರ ಕರ್ಗೋಗ್ಬಿಡುತ್ತೆ ಎಳೆದಾದರೆ. ನೆಕ್ಸ್ಟು ಕೂಟು ಪೊರಿಯಲ್ ಅಂತ ಗೋರಿಕಾಯಿ ತೆಗೆದಿಟ್ಕೊಂಡಿದ್ದೀನಿ. ತಿಳಿ ಸಾರನ್ನ ಮಾಡೋದಕ್ಕೆ ಟೊಮ್ಯಾಟೊನು ತೆಗೆದಿಟ್ಕೊಂಡಿದ್ದೀನಿ. ಮಜ್ಜಿಗೆ ಹುಳಿ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಚಿಕ್ಕದು ಮೊಸರು ಹಾಕ್ಕೊಳ್ಳೋ ಸೌಟಲ್ಲಿ 3 ಸೌಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು ಒಂದು 10-20 ಕಾಳು ಮೆಣಸು, 10-20 ಕಾಳು ಮೆಂತ್ಯ ಹಾಕಿದ್ದೀನಿ. ಇದನ್ನು ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಸಾಮಾನ್ಯ ಮಜ್ಜಿಗೆ ಹುಳಿಗೆ ಮತ್ತು ಕಾಳು ಬೇಳೆ ಹಾಕಿ ಬೂದ್ಗುಂಬಳಕಾಯಿ ಹುಳಿಗೆ ಬೂದ್ಗುಂಬಳಕಾಯಿ ದಪ್ಪಕ್ಕೆ ಹೆಚ್ಚಬೇಕು. ಸಣ್ಣಗೆ ಹೆಚ್ಚಿದ್ರೆ ಕರ್ಗೋಗ್ಬಿಡುತ್ತೆ, ಮತ್ತು ಅದು ಚೆನ್ನಾಗೇ ಇರೋದಿಲ್ಲ. ಈ ಥರ ಎಲ್ಲ ಮಾಡಿದ್ರೆ ಒಂಥರ ಟೆಂಪಲ್ ಸ್ಟೈಲ್ ಸಾಂಬಾರು, ಮಜ್ಜಿಗೆ ಹುಳಿ ಎಲ್ಲ ಆಗುತ್ತೆ. ಮತ್ತು ಇಳಿಗೆ ಮಣೆನ ನಾನು ಜಾಸ್ತಿ ಯೂಸ್ ಮಾಡೋದು. ಸೀಕುಂಬಳಕಾಯಿ, ಬೂದ್ಗುಂಬಳಕಾಯಿಗೆಲ್ಲ ಸಿಪ್ಪೆ ತುಂಬ ತೆಳ್ಳಗೆ ಬರುತ್ತೆ ಪೀಲರ್ಗಿಂತನೂ. ನಾನು ಇವತ್ತು ತಿಳಿ ಸಾರಿಗೆ ನಮ್ಮ ಮನೇಲಿರೋ ಸಾರಿನ ಪುಡಿ ಯೂಸ್ ಮಾಡ್ತಾ ಇಲ್ಲ, ಫ್ರೆಶ್ ಆಗಿ ಒಂದು ಸಾರಿನ ಪುಡಿ ಮಾತ್ರ ಮಾಡ್ಕೊಳ್ತೀನಿ. ಇದು ನಂದು ಸುಮಾರು ವಿಡಿಯೋನಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದ್ರೂ ಈ ವಿಡಿಯೋನೊಂದು ಶಾರ್ಟಾಗಿ ಹೇಳ್ಬಿಡ್ತೀನಿ. ಒಂದು ಅರ್ಧ ಕಪ್ಪು ಜೀರಿಗೆ, ಅರ್ಧ ಕಪ್ಪು ಕೊತ್ತಂಬರಿ ಬೀಜ, 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 7-8 ಇದು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ, ಒಂದು 4 ಚಿಟಿಕೆ ಮೆಂತ್ಯ, 1 ಸ್ಪೂನು ಮೆಣಸು. ಈಗ ಫ್ರೆಶ್ ಆಗಿ ತಿಳಿ ಸಾರಿಗೆ ಹುರ್ಕೊಳ್ಳೋಣ. ಇದಕ್ಕೆ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆಲ್ಲ ಹುರ್ಕೊಳ್ಬೋದು, ಯಾಕೆಂದರೆ ನಾವು ಇಡೋದಾದರೆ ಅವಾಗ ಎಣ್ಣೆ ಹಾಕಿದ್ರೆ ಒಂಥರ ಸ್ಟೇಲ್ ಸ್ಮೆಲ್ ಬರುತ್ತೆ. ಇದಕ್ಕೆ
ಮೆಂತ್ಯ, ಒಂದು 2-3 ಚಿಟಿಕೆ ಮೆಂತ್ಯ ಹಾಕಿದ್ದೀನಿ, ಕೊತ್ತಂಬರಿ ಬೀಜ, ಧನಿಯಾ, ಮೆಣಸು, ಸ್ವಲ್ಪ ಕಲರ್ ಬರಲಿ ಕೊತ್ತಂಬರಿ ಬೀಜ. ಇದು ನಾನು ಏನು ಮಾಡ್ತೀನಿ ಅಂದರೆ ಒಟ್ಟಿಗೆ ಹುರ್ಕೊಂಡು ಬಿಡ್ತೀನಿ ಎಲ್ಲ ಹಾಕಿ. ಇದು ಎಲ್ಲ ಬಿಸಿ ಆಗುತ್ತೆ. ತೆಗೆದಿಟ್ಕೊಂಡಿರೋ ನಾನು ನಿಮಗೆ ತೋರಿಸಿದ್ನಲ್ಲ ಅಷ್ಟೆಲ್ಲ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಇದೆಲ್ಲ ಆಗಬೇಕಾದ್ರೆ ಜೀರಿಗೆ ಹಾಕೋಣ. ಇವಾಗಲೇ ಜೀರಿಗೆ ಹಾಕಿದ್ರೆ ಕಪ್ಪಗಾಗ್ಬಿಡುತ್ತೆ ಒಂಥರ, ಅದು ಟೇಸ್ಟ್ ಎಲ್ಲ ಹೊಟ್ಟೆ ಆಗುತ್ತೆ ಜೀರಿಗೆದು. ನೋಡಿ ಇವಾಗ ಮೆಣಸೆಲ್ಲ ಪಟ ಪಟ ಅಂದಿದೆ. ಇವಾಗ ಲಾಸ್ಟಲ್ಲಿ ಇವಾಗ ಜೀರಿಗೆ ಹಾಕಿ ಹುರ್ಕೊಂಡ್ರೆ ಸಾಕು. ಅಂದರೆ ಜೀರಿಗೆ ಹಸಿನೂ ಇರಬಾರ್ದು, ಹಸಿ ವಾಸನೆ ಬರುತ್ತೆ ತಿಳಿ ಸಾರೆಲ್ಲ. ಜೀರಿಗೆನೂ ಕೂಡ ಪಟ ಪಟ ಅನ್ಬೇಕು. ಇದು ಬಾಣಲೆ ಹೀಟ್ಗೆನೇ ಆಗೋಗುತ್ತೆ ಎಲ್ಲದು. ಇದಕ್ಕೆ ನೀವು ಬೇಳೆ ಬೇಯಿಸಿ ಹಾಕ್ತೇ ಹೋದರೆ ಒಂದು ಸ್ಪೂನ್, ಒಂದು ಅರ್ಧ ಕಪ್ಪು ಅಂದರೆ ಧನಿಯಾ ಎಷ್ಟು ಹಾಕಿದ್ದೀವಿ ಅಷ್ಟೇ ತೊಗರಿಬೇಳೆ ಹಾಕ್ಬೋದು. ಇದಕ್ಕೂ ಹಿಂಗೆ ಹಾಕ್ತಿದ್ದೀನಿ. ಇದನ್ನು ಇವಾಗ ಪೌಡ್ರ್ ಮಾಡ್ಕೊಂಡು ಆಯ್ತು ಆರಿದ್ಮೇಲೆ. ನೋಡಿ ಲಾಸ್ಟಲ್ಲಿ ಹಾಕಿದ್ರೂ ಇದು ಜೀರಿಗೆ ಯಾವ ಕಲರ್ ಬಂದಿದೆ ಅಂತ. ಇದಕ್ಕೆ ಯಾವ ಸಾಮಾನು ಯಾವಾಗ ಹಾಕಬೇಕು ಅದನ್ನೇ ಮೇಯ್ನು. ನಾವು ತಿಳಿ ಸಾರಿಗೆ ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ಕೂಲಾಗಿದೆ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಮಿಕ್ಸಿನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಪೌಡ್ರ್ ಆಗುತ್ತೆ ಅಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ನೈಸ್ ಬೇಕಾಗಿಲ್ಲ. ಈ ಅಡುಗೆಯವ್ರು ಮಾಡಿರೋ ಥರ ಎಲ್ಲಂದ್ರೂ ತಿಳಿ ಸಾರು ಆಗುತ್ತೆ ಇದು ಮದುವೆ ಮನೆ ಫಂಕ್ಷನ್ಗಳಲ್ಲೆಲ್ಲ. ನೋಡಿ ಈ ಥರ ಪೌಡ್ರ್ ಆಗಿದೆ. ಸಾಕು ಇಷ್ಟು ಪೌಡ್ರ್ ಆದರೆ. ಸಾರು ಮಾಡಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈ ಮಿಕ್ಸಿ ಜಾರು ಕೂಡ ತೊಳೆದ್ಬಿಟ್ಟು ಸಾರಿಗೆ ಹಾಕ್ಬಿಡ್ಬೋದು. ಟೊಮೆಟೊ ಬೇಯಕ್ಕಿಡಬೇಕಾದ್ರೆ ಇದು ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ ಬೇಳೆ ಅಂತ ಹೇಳಿದ್ನಲ್ಲ, ಇದನ್ನು ಹಾಕ್ಬಿಡ್ತೀನಿ. ಇನ್ನು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಯಾಕೆಂದರೆ ಇದು ಸಾರಿಗೆ ಯಾವಾಗಲೂ ಬೇಳೆ ನೈಸಾಗಿ ಚೆನ್ನಾಗಿ ಬೇಯಬೇಕಲ್ವ. ಸೊ ನಾನು ಇದು ಮಲ್ಟಿಪರ್ಪಸ್, ಅಂದರೆ ಸಾಂಬಾರಿಗೂ ಆಗಲಿ ತಿಳಿ ಸಾರಿಗೂ ಆಗಲಿ ಅಂತ ಸ್ವಲ್ಪ ಹಾಗೆ ಬೇಯಿಸಿಟ್ಟಿರ್ತೀನಿ. ತಿಳಿ ಸಾರು ಮಾಡಬೇಕಾದ್ರೆ ಈ ಥರ ಟೊಮ್ಯಾಟೊ ಜೊತೆ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಬೇಳೆ ಬೇಯಕ್ಕೆ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ 2 to 3 ಡೇಸ್ ಮಾತ್ರ ಈ ಬೆಂದಿರೋ ಬೇಳೆ ಫ್ರಿಜ್ಜಲ್ಲಿ ಇಡ್ಬೋದು ಅಷ್ಟೇ. ಗೋರಿಕಾಯಿ ಕೂಟಿಗೆ 1 ಕಪ್ಪು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಹಾಕ್ತೇ ಹೋದರೆ ಬರೀ ಹೆಸರು ಬೇಳೆಯಲ್ಲೇ ಮಾಡ್ಬೋದು, ಆದರೆ ಕಡಲೆಬೇಳೆ ಬಾಯಿಗಲ್ಲೇ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಇದನ್ನು. ಇವಾಗ ಇದಕ್ಕೆ ಕ್ಯಾಸ್ಟ್ರ್ ಆಯಿಲ್, ನಾನು ಕ್ಯಾಸ್ಟ್ರ್ ಆಯಿಲ್ ಯೂಸ್ ಮಾಡ್ತೀನಿ ಬೇಳೆ ಬೇಯಕ್ಕೆಲ್ಲ. 1 ಸ್ಪೂನು ಹರಳೆಣ್ಣೆ, 1 ಸ್ಪೂನು ಅರಿಶಿನ, ಸ್ವಲ್ಪ ಹಿಂಗು. ಇದು ತರಕಾರಿ ಒಳಗೂ ಹಿಡ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ ಹಿಂಗಿನ ವಾಸನೆ, ಸುವಾಸನೆ ಇದರಲ್ಲಿ. ಈಗ ಹೆಚ್ಚಿಟ್ಕೊಂಡಿರೋ ಗೋರಿಕಾಯಿ, ಇದು ಗೋರಿಕಾಯಿ 1/4 kg ಇರ್ಬೋದು. ಸೊ ಬೇಳೆ ಬೇಯಕ್ಕೆ ಸ್ವಲ್ಪ ಬೇಳೆ ಬೇಯಕ್ಕೆ ಮಾತ್ರ ಹಾಕ್ಕೊಳ್ಳಿ, ನೀರು ಜಾಸ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ಬಿಸಿನೀರು ಹಾಕಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಕುಕ್ ಮಾಡಿಬಿಡ್ತೀನಿ. ಈಗ ಫಸ್ಟು ಕೂಟಿಗೆ ನಾನು ಸಿಂಪಲ್, ಅದು ಅಂದರೆ ಪಲ್ಯ ಪ್ಲಸ್ ಕೂಟ್ ಆ ಥರ ಆಗೋ ಥರ ಮಾಡ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಒಂದು 1/4 ಭಾಗ ತೆಂಗಿನಕಾಯಿ, ನಾನು ಇದರಲ್ಲಿ ಪೂರ್ತಿ 1 ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ಇಷ್ಟು ತೆಂಗಿನಕಾಯಿ, ಅದು ನೆಂಚ್ಕೊಳ್ಳೋದ್ರಿಂದ ಜಾಸ್ತಿ ಖಾರ ಆಗಬಾರ್ದು ಅಂತ ಅಂದ್ಬಿಟ್ಟು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 2 ಚಿಟಿಕೆ ಜೀರಿಗೆ ಅಷ್ಟೇ, ಒಂದು 4 ಕಾಳು ಮೆಣಸು. ಕೂಟದು ಅದು ಮೆಣಸು ವಾಸನೆ ಬರಬೇಕಲ್ಲ, ಅದಕ್ಕೆ ಒಂದು 4 ಕಾಳು ಮೆಣಸು ಹಾಕಬೇಕಷ್ಟೆ. ಇದನ್ನು ಇವಾಗ ನೀರು ಹಾಕದೆ ಸುಮ್ಮನೆ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ ಇದು ಇಷ್ಟು ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಬಟ್ಲಿಗೆ ನಾನು ಹಾಕಿಟ್ಕೊಂಡ್ಬಿಟ್ಟು ಇವಾಗ ಮಜ್ಜಿಗೆ ಹುಳಿಗೂ ಇದರಲ್ಲೇ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ನಾವು ಟೊಮ್ಯಾಟೊ ಬೇಳೆ ಇಟ್ಕೊಂಡಿದ್ದು ಚೆನ್ನಾಗಿ ಬೆಂದಿದೆ ಎಲ್ಲ. ಹಾಗೂ ಈ ಕೂಟಿಗಿಟ್ಟಿದ್ವಲ್ಲ ಗೋರಿಕಾಯಿ, ಅದು ಎಲ್ಲ ಚೆನ್ನಾಗಾಗಿದೆ. ಇವಾಗ ಇವೆರಡು ಒಟ್ಟಿಗೆ ಮಾಡಿಬಿಟ್ರೆ ನಮಗೆ ಟೈಮ್ ಸೇವ್ ಆಗಿಬಿಡುತ್ತೆ. ಬೇಳೆ ಮತ್ತು ಗೋರಿಕಾಯಿ ಎಲ್ಲ ಜಾಸ್ತಿ ನೀರು ಹಾಕ್ತೆ. ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಕಡಲೆಬೇಳೆ ಹಾಗಾಗೆ ಇರುತ್ತೆ, ಹೆಸರು ಬೇಳೆ ಬೆಂದಿರುತ್ತೆ. ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ ಇದರಲ್ಲಿ ಸ್ವಲ್ಪನೂ ನೀರು ಉಳಿದಿಲ್ಲ, ಇಂಗಿಸ್ಬಿಡ್ಬೋದು ಹಾಗೆ ಬೇಕಾದರೆ. ಇದಕ್ಕೆ ಉಪ್ಪು ಹಾಕಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗಲೂ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಒಳ್ಳೆಯದು, ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು. ಉಪ್ಪು ಕಮ್ಮಿ ಇದ್ದು ತಿಂದೂ ಆರೋಗ್ಯಕ್ಕೆ ಒಳ್ಳೆಯದೇನೆ. ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಇದಕ್ಕೆ ಹಾಕ್ಬಿಡೋಣ. ಸ್ವಲ್ಪನೇ ನೀರು ಹಾಕ್ತೀನಿ, ಆಮೇಲೆ ನೋಡ್ಕೊಂಡು ಬೇಕಾದ್ರೆ ನೀರು ಚಿಮ್ಕರಿಸ್ಕೊಡ್ಬೋದು ನಾವು. ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಕ್ಕೆ
ಆಮೇಲೆ ಒಗ್ಗರಣೆ ಹಾಕಿದ್ರಾಯ್ತು. ತುಂಬ ಚೆನ್ನಾಗಿರುತ್ತೆ. ಈವನ್ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ತಿಂದರೆ. ಮಲ್ಟಿಪರ್ಪಸ್ ಇದು. ಸೊ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂತಿದೆ. ಇದಕ್ಕೆ ನೀರು ಹಾಕಿದ್ರೆ ನೀವು ಕೂಟ್ ಥರ ಮಾಡ್ಕೊಳ್ಬೋದು. ಅದಕ್ಕೆ ಒಂಚೂರು ಜೀರಿಗೆ ಮೆಣಸು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಒಂದು ಮೆಣಸಿನ್ಕಾಯಿ ಖಾರನೂ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದು ಬೇಯ್ತಾ ಇರಲಿ, ಹಸಿಮೆಣಸಿನ್ಕಾಯಿ ವಾಸನೆ ಎಲ್ಲ ಹೋಗಲಿ, ಹಸಿ ಖಾರದ್ದು. ಅಷ್ಟೊತ್ತಿಗೆ ನಾವು ಟೊಮ್ಯಾಟೊನ ಫಿಲ್ಟ್ರ್ ಮಾಡಿ ಕಸ ಬಂತು, ಇದೆಲ್ಲ ಎಸ್ದು ಬಿಡೋದಿಷ್ಟು. ಈಗ ಟೊಮ್ಯಾಟೊ ಮಿಕ್ಸ್ಚರ್ಗೆ ಬೆಂದಿರೋ ಬೇಳೆ ಕೂಡ ಹಾಕ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಪೌಡ್ರ್ ಮಾಡಿದ್ಮೇಲೆ ಮಿಕ್ಸಿ ಜಾರನ್ನು ತೊಳೆದು ಹಾಕ್ಬಿಟ್ಟೆ ನೀರು. ರಸಮ್ ಯಾವಾಗಲೂ ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನ. ಇಷ್ಟು ಇದು ಹುಣಸೆ ಹಣ್ಣು ಕಿವುಚ್ಬಿಟ್ಟು ನೀರು ಹಾಕ್ತೀನಿ. ನಾವಿವಾಗ ಹುಣಸೆ ಹಣ್ಣು ಎಷ್ಟು ಹಾಕಿದ್ದೀವೋ ಅದರ ಅರ್ಧದಷ್ಟು ಬೆಲ್ಲ ಹಾಕಬೇಕು. ಈ ವಿಡಿಯೋನಲ್ಲಿ ಅದು ರೆಕಾರ್ಡ್ ಆಗಲಿಲ್ಲ, ಸೊ ನಾನು ಹುಣಸೆ ಹಣ್ಣು ಅರ್ಧದಷ್ಟು ಬೆಲ್ಲ ಹಾಕಿದ್ದೀನಿ. ಇಲ್ಲದ್ರೆ ಹುಣಸೆ ಹಣ್ಣು ಎಷ್ಟು ಹಾಕ್ತೀವೋ ಅಷ್ಟು ಬೆಲ್ಲ ಹಾಕ್ಬೋದು, ಸ್ವಲ್ಪ ಸ್ವೀಟ್ ಇಷ್ಟಪಡೋರು. ಇವಾಗ ನಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಳೋದು. ಈಗ ತಿಳಿ ಸಾರಿಗೆ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಫ್ರೆಶ್ ಆಗಿ, 3 ಸ್ಪೂನ್ ಪುಡಿ ಹಾಕ್ತೀನಿ. ನೋಡಿಕೊಂಡು ಈ ತಕ್ಷಣ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ಗೊತ್ತಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಹಾಗೆ ಒಂದು ಅಂದಾಜು ಪ್ರಕಾರ ಹಾಕ್ಕೋಬೋದು. ಯಾಕೆಂದರೆ ಫ್ರೆಶ್ ಆಗಿರುತ್ತಲ್ವ, ಅವಾಗ ಸ್ವಲ್ಪ ಗೆಸ್ಸಿಂಗ್ ಮಾಡೋದು ಕಷ್ಟನೇ. ಘಮ ಅಂತ ಇದೆ ಆಗಲೇ ವೀಣಾ ಶ್ರೀಧರ್ಸ್ ಕಿಚನ್. ಸೊ ಟೋಟಲ್ಗಾಗಿ ಇವಾಗ 4 ಸ್ಪೂನ್ ಹಾಕಿದ್ದೀನಿ. ಇದು ವುಡನ್ ಸ್ಪೂನಲ್ಲಿ ಇನ್ನಿಷ್ಟು ಉಳಿದಿದೆ ಅಷ್ಟೇ. ಇದೊಂದು ಸಲ ಸಾರು ಮಾಡೋಕ್ಕಾಗುತ್ತೆ. ಸೊ ಈ ಮೆಷರ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ 2 ದಿವಸ ಬರುತ್ತೆ, ಇಲ್ಲ ಇಬ್ಬಿಬ್ಬರಿಗೆ ಮಾಡಿಕೊಂಡ್ರೆ 1 ವಾರ ಬರುತ್ತೆ. ತಿಳಿ ಸಾರು ಇವಾಗ ನೋಡಿ ಕುದೀತಾ ಇದೆ, ನೊರೆ ಕಟ್ಕೊಂಡು ಬಂದಿದೆ. ಇದು ರೆಡ್ ಕಲರ್ ಈ ಥರ ಬಂದರೆ ನಾವು ಹಾಕಿರೋ ಮಸಾಲ ಖಾರ ಎಲ್ಲ ಬೆಂದಿದೆ ಅಂತ ಅರ್ಥ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಹಾಕ್ತೀನಿ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ನಾವು ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋ ಬೂದುಗುಂಬಳಕಾಯಿನ ಬೇಗ ಹಾಕೋಣ. ನನಗೆ ಎಕ್ಸ್ಪೀರಿಯೆನ್ಸಲ್ಲಿ ಬೂದುಗುಂಬಳಕಾಯಿನ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಸ್ವಲ್ಪ ನೈಸಾಗಿ ಬೆಂದೋಗ್ಬಿಡುತ್ತೆ, ತುಂಬ ಬೆಂದೋಗ್ಬಿಡುತ್ತೆ ಅಂತ ನನಗೆ. ಅದಕ್ಕೆ ನಾನು ಯಾವಾಗಲೂ ಬೂದುಗುಂಬಳಕಾಯಿನ ಹೊರಗಡೆನೇ ಬೇಯಿಸ್ತೀನಿ. ಕುಕ್ಕರಲ್ಲಿ ಬೇಯಿಸಿದ್ರೆ 1 ವಿಷಲ್ಗಿಂತನೂ ಕಡಿಮೆ ಬೂದುಗುಂಬಳಕಾಯಿ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇವಾಗ ನೀರು ತೆಗೆದುಕೊಂಡು ಬಿಡ್ತೀನಿ. ನಾನು ಮಿಕ್ಸಿ ಜಾರ್ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತೀನಿ. ಇಲ್ಲದೆ ಹೋದರೆ ಮಜ್ಜಿಗೆ ಹುಳಿ ತುಂಬ ನೀರಾಗಿಬಿಡುತ್ತೆ, ಆಮೇಲೆ ಸರಿ ಮಾಡೋಕ್ಕೆ ಕಷ್ಟ. ಈಗ ಮಜ್ಜಿಗೆ ಹುಳಿಗೆ 1 ಟೀ ಸ್ಪೂನು ಜೀರಿಗೆ, ಆಮೇಲೆ ಒಂದು 10-15 ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಯಾಕೆಂದರೆ ಬೂದುಗುಂಬಳಕಾಯಿ ಹುಳಿ, ಆಮೇಲೆ ತೆಂಗಿನಕಾಯಿ, ಬೇಳೆ ಎಲ್ಲ ಗ್ರೈಂಡ್ ಮಾಡಿ ಹಾಕ್ತೀವಲ್ವ, ಇಷ್ಟು ಒಂದು 15-20 ಅಷ್ಟು ಮೀಡಿಯಮ್ ಖಾರದ್ದು. ಖಾರ ನೋಡಿಕೊಂಡು ನೀವು ನಿಮ್ಮದು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಮತ್ತು ಇಷ್ಟು ದೊಡ್ಡ ಶುಂಠಿ ಹಾಕ್ತೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಮಜ್ಜಿಗೆ ಹುಳಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇರಲೇಬೇಕು, ಒಳ್ಳೆ ಟೇಸ್ಟ್ ಬರಬೇಕಂದ್ರೆ. ಯಾಕೆಂದರೆ ನಾವು ಬೇಳೆ ಬೇಯಿಸಿ ಏನೂ ಹಾಕಲ್ಲ, ಒಂಥರ ಸ್ವೀಟಿಶ್ ಸ್ಮೆಲ್ ಚೆನ್ನಾಗಿರುತ್ತೆ ತೆಂಗಿನಕಾಯಿಂದು. ಆಲ್ಮೋಸ್ಟ್ ನಾನು ಒಂದು 3/4 ಹತ್ರ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಚಿಕ್ಕದಾದರೆ 1 ತೆಂಗಿನಕಾಯಿ ಹಾಕ್ಬೋದು. ಇವಾಗೆಲ್ಲ ಒಂದು ಮೂಸಂಬಿ ಸೈಜೆಲ್ಲ ಬರುತ್ತಲ್ಲ, ಅದು 1 ತೆಂಗಿನಕಾಯಿ ನೀವು ಗ್ರೈಂಡ್ ಮಾಡೋಕ್ಕೆ ಹಾಕ್ಬೋದು 15 ಜನಕ್ಕೆ. ಇವಾಗ ರುಬ್ಬಕ್ಕೂ ಹಿಂಗೆ ಹಾಕ್ತೀನಿ, ಹಾಗೂ ಒಗ್ಗರಣೆಗೂ ಹಿಂಗೆ ಹಾಕ್ತೀನಿ. ರುಬ್ಬಕ್ಕೆ ಹಾಕಿದ್ರೆ ಆ ಹೋಳೆಲ್ಲ ಮಸಾಲೆ ಜೊತೆ ಹಿಂಗಿನ ವಾಸನೆ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈಗ ಫಸ್ಟು ನಾನು ಬರೀ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ, ಕೊತ್ತಂಬರಿ ಬೀಜ ಎಲ್ಲ ನೆನೆ ಹಾಕಿದ್ನಲ್ಲ, ಮೆಣಸು ಎಲ್ಲ, ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಸ್ವಲ್ಪ ತರ್ತರಿಯಾಗಿ ಮಾಡಬೇಕು, ತುಂಬ ನೈಸಾಗಿ ಮಾಡಿದ್ರೆ ಮಜ್ಜಿಗೆ ಹುಳಿ ಕನ್ಸಿಸ್ಟೆನ್ಸಿನೇ ಇರಲ್ಲ, ಒಂಥರ ಲೋಳೆ ಆಗಿಬಿಡುತ್ತೆ. ಕಡಲೆಬೇಳೆ ಎಲ್ಲ ಗ್ರೈಂಡ್ ಮಾಡಿದ್ರೆ ನೈಸಾಗಿ. ನೋಡಿ ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಆಮೇಲೆ ಇವಾಗ ನಾವು ಬೆಂದಿರೋ ಮಿಕ್ಸ್ಚರ್ ಇದೆಯಲ್ಲ, ಇದು ಹಾಕ್ಬಿಡ್ತೀನಿ. ಇದಕ್ಕೆ 1 ಸ್ಪೂನು ಅರಿಶಿನ. ಇವಾಗ ಬೇಕಾದರೆ ನಾವು ಇದಿಟ್ಕೊಂಡಿರ್ತೀವಲ್ಲ ನೀರು, ಅದರಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು
ಊದ್ಗುಂಬಳಕಾಯಿ ನೀರು ಹಾಕ್ಬಿಡ್ಬೋದು ಇದಕ್ಕೆ. ಇದೊಂದು 5 ನಿಮಿಷ ಬೇಯಲಿ. ಹಸಿಮೆಣಸಿನ್ಕಾಯಿ ಎಲ್ಲ ಆಗಿದೆ, ಖಾರ ಎಲ್ಲ ಹಸಿ ಖಾರ ಹೋದ್ಮೇಲೆ ಮಿಕ್ಕಿದ್ದೆಲ್ಲ ಹಾಕೋಣ. ಈಗ ಇದಕ್ಕೆ ಈ ಕಡಲೆಬೇಳೆ ಎಲ್ಲ ರುಬ್ಬಿದ್ಮೇಲೆ ಅದು ಹಾಕ್ಬಿಡ್ತೀನಿ. ಈ ಕಡಲೆಬೇಳೆ ಎಲ್ಲ ರುಬ್ಬಿದ್ದು ಹಾಕಿದ್ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು, ತಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಕೆದಕ್ಬಿಡ್ತೀನಿ. ಅದಕ್ಕೆ ಇನ್ನೂ ಒಂದು ಟಿಪ್ ಏನಂದರೆ, ಇದಕ್ಕೆ ಸಾರಿನ ಸೌಟು ತೊಗೊಳ್ಬೇಡಿ. ಈ ಥರ ಅನ್ನದ ಚಮಚ ತೊಗೊಂಡು ಕೆದಕಿದ್ರೆ ಒಳ್ಳೆಯದು. ಸಾರಿನ ಸೌಟು ತೊಗೊಂಡ್ರೆ ಏನು ಗೊತ್ತಾ, ಈ ಕಾರ್ನರ್ಗೆಲ್ಲ ಸೌಟು ಹೋಗಿ ಅಲ್ಲೆಲ್ಲ ತೆಗಿಯೋದಿಲ್ಲ, ಇಲ್ಲದ್ರೆ ಕಾರ್ನರ್ಸಲ್ಲೇ ಸೀದೋಗ್ಬಿಡುತ್ತೆ. ಹಾಗೆ ಈ ಹೋಳು ಕೂಡ ಒಂದೊಂದ್ಸಲ ನಾಶಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅನ್ನದ ಚಮಚನೇ ಯೂಸ್ ಮಾಡಬೇಕು. ಮಜ್ಜಿಗೆ ಹುಳಿಗೆ ಮೊಸರು ಹಾಕಬೇಕಾದ್ರೆ ಹೀಗೆ ಚೆನ್ನಾಗಿ ವಿಸ್ಕ್ ಮಾಡಿ ಹಾಕಬೇಕು. ಇಲ್ಲದ್ರೆ ಮಜ್ಜಿಗೆ ಹುಳಿನಲ್ಲಿ ಒಂಥರ ಹಾಲು ಒಡೆದಿರೋ ಥರ ಗರಣೆ ಇರುತ್ತೆ. ಸೊ ಈಗ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಅರ್ಧ ಲೀಟ್ರ್ ಹಾಕ್ತಿದ್ದೀನಿ. ಈ ಥರ ಗಟ್ಟಿಗೆ ಚೆನ್ನಾಗಿ ಕಡ್ದಿರಬೇಕು. ಮೊಸರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಬಾರ್ದು. ನಮ್ಮ ತಾಯಿ ಹೇಳೋರು, ಹನ್ನೊಂದು ಸಲ ಬಬಲ್ಸ್ ಬರಬೇಕಷ್ಟೇ, ಆಫ್ ಮಾಡಿಬಿಡ್ಬೇಕು. ಆವಾಗ ಮಜ್ಜಿಗೆ ಹುಳಿ ಇಲ್ಲದೆ ಹೋದರೆ ಒಂಥರ ಒಡೆದಂಗೆ ಆಗ್ಬಿಡ್ದು, ಒಡಗೊಡಕ್ಲಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಬಬಲ್ಸ್ ಬಂದರೆ ಸಾಕು. ಸೊ ಇವಾಗ ಮಜ್ಜಿಗೆ ಹುಳಿ ಕುದ್ದಾದಮೇಲೆ ಒಂದು ಒಳ್ಳೆ ಟಿಪ್ ಏನಂತ ಅಂದರೆ, ನೋಡಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಇದರಲ್ಲಿ ನಾವು 15 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು 10 ಸ್ಪೂನು, ಚಿಕ್ಕ ಸ್ಪೂನ್ ಇದು, ಅಂದರೆ ಒಂದು ಚಿಕ್ಕ ಸೌಟ್ ಅಂತ ಇಟ್ಕೊಳ್ಳಿ. 8ರಿಂದ 10 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ. ಅದು ಒಂಥರ ಅರೋಮ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಅದು ವಾಸನೆ ಇಷ್ಟಪಡದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಬೋದು. ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಬೋದು, 1-2 ಸ್ಪೂನ್, ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಬದಲು. ಸೊ ನೋಡಿ ಎಷ್ಟು ಕ್ರೀಮಿಯಾಗಿ ಮಜ್ಜಿಗೆ ಹುಳಿ ರೆಡಿ ಆಯ್ತು. ಇವಾಗ ಇದಕ್ಕೆಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ. ಇದು ಇನ್ನೂ ಒಂದು ಟಿಪ್ ನಮ್ಮ ತಾಯಿ ಹೇಳ್ತಾ ಇದ್ದೇನೆಂದರೆ, ಕೊತ್ತಂಬರಿ ಸೊಪ್ಪು ಹೀಗೆ ಬಿಟ್ಬಿಟ್ರೆ ಬ್ರೌನ್ ಆಗಿಬಿಡುತ್ತೆ, ಮಜ್ಜಿಗೆ ಹುಳಿ ಕಲರ್ ಹಾಳಾಗಿಬಿಡುತ್ತೆ. ಅದಕ್ಕೆ ಒಂದು ಸಲ ಕೆದಕ್ಬಿಡ್ಬೇಕು, ಆವಾಗ ಗ್ರೀನಾಗೇನೆ ಚೆನ್ನಾಗಿರುತ್ತೆ ಒಳಗಡೆ. ಈ ಶುಂಠಿ ಜ್ಯೂಸ್ ಮಾಡೋಕ್ಕೆ ಈಗ ಸಿಪ್ಪೆ ಮಾಡಿ ಕ್ಲೀನಾಗಿ ತೊಳೆದೆಲ್ಲ ಇಟ್ಕೊಂಡಿರೋ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಈ ಶುಂಠಿ ಜ್ಯೂಸ್ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ತುಂಬ ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ದಾರೆ, ಆದರೆ ನಾನು ಎಲ್ಲ ವಿಡಿಯೋನಲ್ಲೂ ಇನ್ಕ್ಲೂಡ್ ಮಾಡಿಬಿಡ್ತಾ ಇದ್ದೆ ಯಾವಾಗಲೂ. ಸೊ ಇವಾಗ ಸಪ್ರೇಟ್ ವಿಡಿಯೋ ಒಂದು ಹಾಕ್ತೀನಿ, ಅದನ್ನು ನೀವು ವಾಚ್ ಮಾಡಿ. ಈಗ ತಿಳಿಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಸ್ಪೂನು ತುಪ್ಪ. ಯಾವಾಗಲೂ ಸಾರಿಗೆ ತುಪ್ಪದ ಒಗ್ಗರಣೆನೇ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ನಾನು ಸ್ವಲ್ಪ ಜಾಸ್ತಿ ಹಿಂಗೆ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಹಾಗಂತ ಜಾಸ್ತಿ ಹಿಂಗೆ ಹಾಕ್ಬಿಟ್ರೂ ಕರಿ ಆಗ್ಬಿಡುತ್ತೆ. ತಿಳಿ ಸಾರಿಗೆ ಹಿಂಗಿನ ಒಗ್ಗರಣೆ ಘಮ ಅಂತ ಇದ್ದರೆ ಮನೆ ಎಲ್ಲನೂ ಚೆನ್ನಾಗಿ ಘಮ ಅಂತ ಇರುತ್ತೆ. ಸೊ ಹಿಂಗಿನ ಒಗ್ಗರಣೆ ಹಾಕಿದ ತಕ್ಷಣ ಯಾವಾಗಲೂ ಸಾರಿಗೆ ಪ್ಲೇಟ್ ಮುಚ್ಚಿಬಿಡ್ಬೇಕು. ಈಗ ಮಜ್ಜಿಗೆ ಹುಳಿಗೆ ಒಗ್ಗರಣೆ 3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, 4 ಒಣಮೆಣಸಿನ್ಕಾಯಿ, ಜೀರಿಗೆ. ನಾನು ಕೂಟ್ಕು ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಕಡಲೆಕಾಯಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು. ಇವತ್ತಿನ ನಮ್ಮನೆ ಅಡುಗೆ ನೋಡಿ ಬನ್ನಿ. 15 ಜನಕ್ಕೆ ಮಾಡಿರೋದು ಅಡುಗೆ. ಬನ್ನಿ ಇವಾಗ ನೋಡೋಣ. ಊದ್ಗುಂಬಳಕಾಯಿ ಮಜ್ಜಿಗೆ ಹುಳಿ, ಫ್ರೆಶ್ ಆಗಿ ಪೌಡ್ರ್ ಮಾಡಿರೋ ತಿಳಿ ಸಾರು, ರಸಮ್, ಗೋರಿಕಾಯಿಂದ ಕೂಟು ಪುರಿಯಲ್ಲಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ಹಾಕಿರೋದು. ಡೈಜೆಷನ್ಗೆ ಅನುಕೂಲ ಆಗೋ ಥರ ಜಿಂಜರ್ ಜ್ಯೂಸ್, ಇಂಜಿ ಸೊರ್ಸಮ್ ಅಂತಾರೆ ಅದನ್ನು. ಇದ್ರ ಜೊತೆ ತಿಳಿ ಸಾರು ಜೊತೆ ಯಾವಾಗಲೂ ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗೆಡ್ಡೆ ಫ್ರೈ. ಸ್ವಲ್ಪನೇ ಇದು ಆಲೂಗೆಡ್ಡೆ ಫ್ರೈ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನ. ಈ ವಿಡಿಯೋ ತುಂಬ ಜನಕ್ಕೆ ಅಡುಗೆ ಮಾಡೋರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ, ಮತ್ತು ಈ ಹಬ್ಬಗಳಲ್ಲೂ ಅನುಕೂಲ ಇದೆ ಈ ವಿಡಿಯೋ ರೆಸಿಪಿಗಳೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.